பவர் கட்டிங் மிஷின்ல போட்டு நான் ஓபன் ஆயிடுது. பவர் கட்டிங் மிஷின்ல போட்டு நான் இதெல்லாம் போட்டா உள்ள போய் மாட்டினது. பவர் கட்டிங் மிஷின்ல அந்த ஹோல்ல ட்ரில் பண்ண கட் பண்ணிருந்தேன். வாட்ஸ்அப்ல ஒன்று வாங்கினாங்க, அவ்வளோதான். ஐயருக்கு 100 ரூபாய் 200 ரூபாய் ஆகுது. இங்க மாட்டேங்குது சார், நான் இங்க மாட்டேங்குது. நீங்க அங்க ரெண்டு பக்கமும் மாட்டேங்குது. இல்ல தண்ணி கொடுங்க, தண்ணி குடிக்கிட்டோம். அது ஒன்னு இழுத்தா இது பெண்டா சார், கழுத்து பெண்டாயிடும். இது கொம்ப ஒண்டிச்சு பாது. ನಿಮ್ ಕೈ ಹುಷಾರ್ರಿ. ಒಂದಿಟ್ಟು ಒಂದು ತಣ್ಣಿ ಊತಂಗ್ ಬಾ. ஓ இன்னொரு கம்பு மாட்டிக்கிச்சு பா. நீங்க தான் போடணும், அவர் கால் பிடிச்சுங்கிறார். இல்ல ஒன்றும் பண்ண போயிடும். கட்டர் போட்டு அப்பே சொன்னா நான் கட்டரை போட்டு மிஷின்ல கட் பண்ணிக்கலாம். ಸರ್ ಇದು ಉರ್ಗಮ್ ರೈಲ್ವೆ ಸ್ಟೇಷನು. ಇಲ್ಲಿ ಬಂದು ಈ ಡಸ್ಟ್ಬಿನಲ್ಲಿ ಒಂದು ಹಸು ಬಂದು ತಲೆ ಬಂದು ಸಿಕ್ಕಾಕೊಂಡು ಬಿಟ್ಟಿದೆ. ಮತ್ತು ಅದು ಎತ್ತಕ್ಕಾಗಲಿಲ್ಲ. ಸಾಹೇಬರು ಫೋನ್ ಮಾಡಿದ್ರು ಸ್ಟೇಷನ್ನಿಂದ, ಈ ಥರ ಹಸು ತಲೆ ಸಿಕ್ಕಾಕೋಗ್ಬಿಟ್ಟಿದೆ, ಎತ್ತಕ್ಕೆ ಆಗ್ತಾ ಇಲ್ಲ ಅಂತ. ಸರಿ, ಇಲ್ಲಿ ಇರೋರು ಆಟೋವರು ಮತ್ತು ಇಲ್ಲಿ ಇರೋರು ಅಕ್ಕಪಕ್ಕದವರೆಲ್ಲ ಬಂದು ಸ್ವಲ್ಪ ಅವರು 1 ಅವರ್ ಮೇಲೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕರೆಕ್ಟಾಗಿ ಎತ್ತಕ್ಕಾಗಲಿಲ್ಲ. ತುಂಬ ಕಷ್ಟಪಟ್ಟು ಅವ್ರ ಕೈಯಿಂದ ಸರಿಯಾಗಿ ಎತ್ತಕ್ಕಾಗಿಲ್ಲ. ಮತ್ತು ಇನ್ನೂ 10 ಜನ ಸೇರಿ ಅದನ್ನು ಕಂಪ್ಲೀಟಾಗಿ ಏನೇನೋ ಐಡಿಯಾ ಮಾಡಿ ಅದನ್ನು ಈಗ ರಿಲೀಸ್ ಮಾಡಿ ಬಿಟ್ಟಿದ್ದಾರೆ. ಈ ಹಸು ಓನರ್ಗಳ ಎಲ್ಲ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಬೀದಿಯಲ್ಲಿ ನೀವು ಬಿಟ್ಬಿಡ್ತೀರಾ, ಮತ್ತು ಸಾಯಂಕಾಲ ಬಂದು ನೀರು ಇಟ್ಬಿಟ್ಟು ಹಾಲು ಹಿಂಡೋದು ಅದು ನಿಮಗೆ ಗೊತ್ತು. ಬೆಳಗ್ಗೆಯಿಂದ ಹಸು ಎಲ್ಲಿ ಹೋಗಿದೆ, ಎಲ್ಲಿ ಬಂದಿದೆ, ಅದೆಲ್ಲ ನಿಮಗೆಲ್ಲ ಸ್ವಲ್ಪನೂ ಇದು ಇರಲ್ಲ ಆ ಹಸು ಬಗ್ಗೆ. ಇಲ್ಲಿ ಟ್ರ್ಯಾಕಲ್ಲಿ ಸಿಕ್ಕಾಕೊಂಡು ಎಷ್ಟು ಸಲ ಸಾಹೇಬ್ರು ಫೋನ್ ಮಾಡ್ತಾರೆ, ಈ ಥರ ಸೆತ್ತೋಗ್ಬಿಟ್ಟು ಸರ್ ಇದನ್ನ ಯಾರು ಓನರ್ ಇಲ್ಲ, ಏನಾದರೂ ಇದು ಮಾಡಿ ಅಂತ. ನಾವು ಅದ್ರಿಗೆ ಕ್ರಿಯಾಕ್ರಮ ಮಾಡೋಕ್ಕೆ ನಮಗೆ ಏನೋ ಅದು ನಾವು ಯೋಚನೆ ಮಾಡಲ್ಲ. ಮತ್ತು ಈ ಹಸು ಓನರ್ಗೇನೋ ಅದು ಸೆತ್ತೋಗ್ಬಿಟ್ರೇನೋ ಅದ್ರಿಗೆ ನೋಡೋ ನಿಯತ್ತಿರಲ್ಲ. ಅದು ಎಲ್ಲ ಹಸು ಓನರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಲ್ವೆ ಟ್ರ್ಯಾಕ್ ಮೇಲೆ ಈ ಉರ್ಗಮ್ ಇರಲಿ, ಮತ್ತು ಚಾಂಪಿಯನ್ ಇರಲಿ, ಮಾರಿಕುಪ್ಪಮ್ ಇರಲಿ, ಎಲ್ಲ ಕಡೆನೂ ಈ 1 ವಾರದಲ್ಲಿ 2 ಹಸು 1 ಹಸು ಹೋಗುತ್ತೆ. ದಿನಾ ಕಂಪ್ಲೇಂಟ್ ಇದು. ನಗರಸಭೆ ನಮ್ಮ ಮೇಡಮ್ಗೆ ನಾವು ಮಾತಾಡುವಾಗ ಮೇಡಮ್ ಹೇಳಿದರು, ಏನು ಸರ್ ದಿನಾ ಹಸು ಹೋಗ್ಬಿಟ್ಟಿದೆ, ಇದೇ ಕೆಲಸ ಆಗೋಯ್ತಾ, ಎಷ್ಟು ಸಲ ನಾವು JCB ಕಳಿಸೋದು, ಹೆಂಗೆ ಇದು ಹಿಂಗೆ ಇದ್ರೆ ಅಂತ. ಅದೇ ಅವರು ಒಂದ್ಸಲಿ ಏನಾದರೆ ಸ್ಟ್ರಿಕ್ಟಾಗಿ ನಾವು ನೋಡೋಣ ಅಂತ ಅವ್ರು ಹೇಳಿದರು.
ಒಂದು ಆ್ಯಕ್ಷನ್ ತಗೊಳ್ಳೋಣ, ಇಲ್ಲಾಂದರೆ ಇದಾಗಲ್ಲ ಸರ್. ದಿನ ಒಂದೊಂದು ಹಸು ಹೋಗ್ತಾ ಇದ್ರೆ ಯಾವ ಮಾಲೀಕನೂ ಬರಲ್ಲ. ಹಸು ಸತ್ತೋಗ್ಬಿಟ್ರೆ ಯಾವ ಮಾಲೀಕನೂ ಬರಲ್ಲ. ಅದೇ ಹಸು ಏನಾದರೂ ಆಕ್ಸಿಡೆಂಟ್ ಆಗಿ ಕಾಲು ಹೋಗಿದೆ, ಈ ಥರ ಏನಾದರೂ ಏಟ್ಗಳು ಬಿದ್ದಿದ್ದೆ, ಅಯ್ಯೋ ನಂದೇಪ್ಪ ನಾನು ಟ್ರೀಟ್ಮೆಂಟ್ ಮಾಡ್ಕೊಳ್ತೀನಿ ಎತ್ಕೊಂಡು ಹೋಗಿ ಅದನ್ನು ಕಸಾಯಿಖಾನೆಗೇ ಮಾರೋದು ಅವರೆಲ್ಲ ಟ್ರೀಟ್ಮೆಂಟ್ ಮಾಡಲ್ಲ, ಫಸ್ಟ್ ಏಡ್ ಮಾಡಲ್ಲ, ಏನೂ ಮಾಡಲ್ಲ. ಸುಳ್ಳು ಮಾತು ಎತ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಆ ಥರ ಹೇಳ್ತಾರೆ. ಅದಕ್ಕೆ ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಹಸುಗಳು ನೀವೆಲ್ಲ ಸಾಕ್ತೀರಾ, ಕರೆಕ್ಟಾಗಿ ಅದನ್ನು ಟೇಕ್ ಕೇರ್ ಮಾಡ್ಕೊಳ್ಳಿ. ಯಾರು ನಿಮಗೆ ಇದು ಮಾಡಲ್ಲ. ಇಷ್ಟು ದೊಡ್ಡ ಮೈನಿಂಗ್ ಏರಿಯಾ ಇದೆ, ಎಲ್ಲ ನೀವು ಜೊತೆಯಲ್ಲಿ ಹೋಗ್ಬಿಟ್ಟು ಓಡಾಡ್ಕೊಂಡು ಮತ್ತೆ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ನೀವು ನೋಡ್ಕೋಬೇಕು. ಹಂಗೆ ಬೀದಿಯಲ್ಲಿ ಬಿದ್ದುಬಿಟ್ರೆ ಜನಗಳಿಗೆ ಕಷ್ಟ ಆಗತ್ತೆ, ಎಲ್ರಿಗೆ ಕಷ್ಟ ಆಗತ್ತೆ. ಪಾಪ ಅದ್ರ ಬಾಯಿ ಇಲ್ಲ, ಜೀವ. ಈ ಬಿಸಿಲಲ್ಲಿ ನೀರಿಲ್ಲ, ಎಲ್ಲೋ ನೀರು ವ್ಯವಸ್ಥೆ ಇಲ್ಲ, ಊಟ ವ್ಯವಸ್ಥೆ ಇಲ್ಲ. ಅದು ಏನೋ ಇರ್ಬೋದು ಆ ಡಸ್ಟ್ಬಿನ್ನಲ್ಲಿ ಅಂತ ಬಂದು ತಿನ್ನಕ್ಕೆ ಅದು ಇದು ಮಾಡಿದೆ. ಅದು ಸಿಕ್ಕಾಕೊಂಡು ಒಂದು ಆಶಾ ಬ್ಲೇಡಿಂದ ಎಷ್ಟು ರಥ ಹೋಗಿದೆ ನೋಡಿ, ಕಟ್ ಮಾಡಿ ಏನೇನೋ ಪ್ರಯತ್ನ ಮಾಡಿ ಕಟ್ ಮಾಡಿ ಅದನ್ನು ಇದು ಮಾಡಿದ್ದಾರೆ. ಸ್ವಲ್ಪ ಎಲ್ಲ ನಗರಸಭೆ ಇರಲಿ ಮತ್ತು ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸ್ಟ್ರಿಕ್ಟಾಗಿ ಇಲ್ಲಿ ಬೋರ್ಡ್ ಹಾಕಿಬಿಡಬೇಕು. ಒಂದೇ ಒಂದು ಹಸು ಆದರೆ ಟ್ರ್ಯಾಕ್ ಮೇಲೆ ಬಂದರೆ ಅದನ್ನು ಗೌಶಾಲೆಗೆ ಕಳಿಸ್ಬಿಡ್ತೀವಿ. ಅದು ಯಾರ್ದಾದ್ರೂ ಇರಲಿ, ಅದು ಮತ್ತೆ ಅದು ರಿಲೀಸ್ ಮಾಡಬೇಕಾದ್ರೆ ಅದಕ್ಕೆ ದಂಡ ಆಗತ್ತೆ ಅಂತ ಅಷ್ಟು ದಂಡನ ಫಿಕ್ಸ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಈ ಥರ ಅವರು ಇಲ್ಲಾಂದರೆ ಅದು ಆಗ